ನಾವೆಲ್ಲಿ ಕೊಟ್ಟಿದ್ದು ಕೇವಲ 2 ಸಾಕ್ಷ್ಯ ಮಾತ್ರ. ಆದ್ರೆ 26 ಮಂದಿ, ಬರೋಬ್ಬರಿ 26 ಮಂದಿಯ ಕುಟುಂಬಸ್ಥರು ಕೂಡ ಹೇಳುವಾಗ ಇದೇ ವಿಚಾರ ಹೇಳಿ ಕಲ್ಮಾ ಓದ್ಲಿಕ್ಕೆ ಹೇಳಿದ್ರು. ಯಾವಾಗ ಪ್ರಾಣ ಉಳಿಸ್ಕೊಳ್ಳೋ ಪ್ರಯತ್ನವಾಗಿ ನಾವು ಮುಸಲ್ಮಾನರು ಅಂತ ಹೇಳಿ ಅನಿವಾರ್ಯವಾಗಿ ಕೆಲವರು ಹೇಳಿದ್ರು, ಅವರ ಬಟ್ಟೆಯನ್ನ ಬಿಚ್ಚಿಸಿ ಧರ್ಮವನ್ನ ಪರೀಕ್ಷೆ ಮಾಡಿದ್ರು ಅಂತ ಹೇಳಿ ಸಾವಿನ ಮನೆಯಲ್ಲಿ ಸುಳ್ಳು ಹೇಳೋ ಪ್ರಯತ್ನ ಮಾಡ್ತಾರೆ. ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದೀರಿ ಗಮನಿಸಿರ್ತೀರಿ, ಒಬ್ಬ 10 ವರ್ಷದ ಪುಟ್ಟ ಬಾಲಕ ಕಣ್ಣು ಮುಂದೆ ತಂದೆ ಸಾವನ್ನಪ್ಪಿದ್ದನ್ನ ಗಮನಿಸಿದ ಆ ಬಾಲಕ ಮಾತನಾಡಿದ್ದಾನೆ. ಸೂರತ್ನವನವನು ಹಿಂದೂಗಳನ್ನ ಸಪರೇಟ್ ಆಗಿ ನಿಲ್ಲಿಸಿ ಒಬ್ಬೊಬ್ಬರನ್ನೇ ಹುಡುಕಿ ಹತ್ಯೆ ಮಾಡಿದ್ರು. ತಿಮ್ಮಾಪುರ ಸಾಹೇಬ್ರು ಸ್ವಲ್ಪ ರಿಸರ್ಚ್ ಅನ್ನ ಹೆಚ್ಚು ಮಾಡಬೇಕು, ಇಲ್ಲ ರಿಸರ್ಚ್ ಮಾಡೋರ್ನ ಪಕ್ಕದಲ್ಲಿ ಇಟ್ಕೊಂಡು ಮಾತನಾಡಬೇಕು. ಪಾಕಿಸ್ತಾನ ಕೈವಾಡದ ಬಗ್ಗೆ ಮುಖ್ಯಮಂತ್ರಿಗಳೇ ಪ್ರಶ್ನೆ ಮಾಡ್ತಾರೆ. ಖುದ್ದು ರಾಜ್ಯದ ಮುಖ್ಯಮಂತ್ರಿಗಳು ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಬೇಡ ಅಂತಾರೆ. ಎಲ್ಲವನ್ನ ಕೂಡ ಅನುಮಾನದಲ್ಲೇ ನೋಡೋ ಈ ಮಂದಿಗೆ ಏನ್ ಹೇಳು? ಹಿಂದೂ ಅಂತ ಧರ್ಮ ನೋಡಿಲ್ಲ ಅಂತ ವಾದ ಮಾಡ್ತಾರೆ. ಪ್ರೀತಿ ಪಾತ್ರರನ್ನ ಕಳೆದುಕೊಂಡವರು ಹಾಗಾದ್ರೆ ಸುಳ್ಳು ಹೇಳಿದ್ರ ತಿಮ್ಮಾಪುರ ಅವರು? ಅಲ್ಲಿದ್ದವರು ಬಿಜೆಪಿ ಕಾರ್ಯಕರ್ತರು ಅಲ್ಲ, ಕೇಂದ್ರ ಸರ್ಕಾರವನ್ನ ಬೆಂಬಲಿಸುವವರು ಅಲ್ಲ, ಅಥವಾ ನಿಮ್ಮ ಪಕ್ಷವನ್ನ ವಿರೋಧ ಮಾಡುವವರು ಅಲ್ಲ. ಅಲ್ಲಿದ್ದವರು ಅಮಾಯಕ ನಾಗರಿಕರು, ಹಿಂದೂಗಳು. ಆ ಸಂದರ್ಭದಲ್ಲಿ ನರಕವನ್ನ ಕಣ್ಣಾರೆ ಕಂಡು, ತಮ್ಮ ಮನೆಯ ಮಂದಿ ಪ್ರಾಣವನ್ನ ಕಳೆದುಕೊಳ್ತಾ ಇರೋದನ್ನ ಕಣ್ಣಾರೆ ಕಂಡು ಪ್ರಾಣ ಉಳಿಸಿಕೊಂಡು ಬಂದವರು. ಅವರಿಗೆ ಸುಳ್ಳು ಹೇಳಿ ಯಾರನ್ನು ಮೆಚ್ಚಿಸುವ ಅನಿವಾರ್ಯತೆ ಇಲ್ಲ. ಆದ್ರೆ ಇಲ್ಲಿ ಕೂತು ಮಾಧ್ಯಮಗಳು ಕೇಳೋ ಪ್ರಶ್ನೆಗೆ ತಿಮ್ಮಾಪುರೆ ಅಂತ ಜವಾಬ್ದಾರಿಯುತ ಸಚಿವರು ಹೇಳ್ತಾರೆ, ಹಿಂದೂಗಳು ಅಂತ ಹುಡುಕಿ ಐಡಿ ಕಾರ್ಡ್ ನೋಡ್ಕೊಂಡು ಕೊಳ್ಳಿಕ್ಕೆ ಉಗ್ರಗಾಮಿಗಳಿಗೆ ಟೈಮ್ ಇರುತ್ತಾ ಅಂತ ಹೇಳಿ. ನೀವು ದಯಮಾಡಿ ಟೈಮ್ ಮಾಡ್ಕೊಳ್ಳಿ, ಟೈಮ್ ಮಾಡಿಕೊಂಡು ವಾಸ್ತವ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಂತರದಲ್ಲಿ ಮಾತನಾಡಿ. ಇದ್ರ ಜೊತೆಗೆ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಯಾಕೆ ಅಂತ ಪ್ರಶ್ನೆ ಮಾಡು. ಉಗ್ರವಾದಿಗಳಿಗೂ ಅಲ್ಲಿ ಬಂದು ನರಮೇಧ ನಡೆಸಿದ ಉಗ್ರರಿಗೂ ಪಾಕಿಸ್ತಾನಕ್ಕೂ ಲಿಂಕ್ ಇದೆಯಾ ಅಂತ ಪ್ರಶ್ನೆ ಮಾಡು. ಇದ್ರ ಬಗ್ಗೆ ಕೂಡ ಕೆಲ ರಾಜಕೀಯ ನಾಯಕರು ಆಕ್ಷೇಪ ಮಾಡ್ತಿದ್ದಾರೆ. ಅಂಥವರಿಗೆ ಕಾಶ್ಮೀರದಲ್ಲಿ ನರಮೇಧ ನಡೆಸಿದ ಉಗ್ರವಾದಿಗಳಿಗೂ ಕಾಶ್ಮೀರಕ್ಕೂ ಲಿಂಕ್ ಇದೆ ಅನ್ನೋದಕ್ಕೆ ಅತಿ ದೊಡ್ಡ ಸಾಕ್ಷ್ಯ ಲಭ್ಯವಾಗಿದೆ. ರಕ್ತ ಪಿಪಾಸುಗಳ ಬಳಿಯಲ್ಲಿ ಪಾಕಿಸ್ತಾನದ ಐಡಿ ಕಾರ್ಡ್ಗಳು ಪತ್ತೆಯಾಗಿದೆ. ಎನ್ಕೌಂಟರ್ನಲ್ಲಿ ಹತನಾದ ಜಹೀರ್ ಅಹಮದ್, ಈತನ ಐಡಿ ನೆನೆ ತಾನೇ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ಹೊತ್ತಿನಲ್ಲಿ ತೋರಿಸಿದ್ವಿ. 7 ಗಂಟೆ ಸಮಯದಲ್ಲೇನೆ ಸೋಪುರ ಎನ್ಕೌಂಟರ್ನಲ್ಲಿ ಹತ್ಯೆಗೀಡಾದ ಜಹೀರ್, ಆತನ ಐಡಿ ಕಾರ್ಡ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಬರೆದಿದೆ ಪಾಕಿಸ್ತಾನದಿಂದಲೇ ಬಂದು ಭಾರತದ ಭೂಮಿಯಲ್ಲಿ ಭಾರತೀಯರ ರಕ್ತವನ್ನ ಚೆಲ್ಲಿ ಹೋಗಿದ್ದಾನೀತ. ಈತನ ಜೊತೆಯಲ್ಲೇ ಗುಲಾಂ ಸಬೀರ್, ಈತನ ಐಡಿ ಕಾರ್ಡ್ ಕೂಡ ಸಿಕ್ಕಿದೆ. ಈತನ ಐಡಿ ಕಾರ್ಡ್ ಅಲ್ಲೂ ಇರೋದು ಪಾಕಿಸ್ತಾನನೇ. ಆದ್ರೆ ಪಾಕಿಸ್ತಾನದ ಜೊತೆಯಲ್ಲಿ ಆನ್ ದ ಟೇಬಲ್ ಮಾತುಕತೆ ಆಗ್ಬೇಕಂತೆ ಕಾಶ್ಮೀರದ ಕಾಂಗ್ರೆಸ್ನ ಅಧ್ಯಕ್ಷರಿಗೆ. ಈತನೂ ಕೂಡ ಪಾಕಿಸ್ತಾನದ ಪ್ರಜೆ ಅನ್ನೋ ದೃಢಪಟ್ಟಿದೆ. ಮತ್ತೋರ್ವ ಉಗ್ರ ಸನಮ್ ಜಾಫರ್, ಈತನ ಡೀಟೇಲ್ಸ್ ಕೂಡ ಲಭ್ಯವಾಗಿದೆ. ಹೀಗೆ 3 ಉಗ್ರಗಾಮಿಗಳು ಪಾಕಿಸ್ತಾನದವರು ಅಂತ ಗೊತ್ತಾದ್ಮೇಲೆ ಈಗಲೂ ಕೂಡ ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ, ಶಾಂತಿಯ ಮಾತುಕತೆ ನಡೆಸೋಣ, ಯುದ್ಧ ಅನಿವಾರ್ಯ ಅಲ್ಲ, ಪಾಕಿಸ್ತಾನವನ್ನ ದೂಷಿಸೋದು ಕೇಂದ್ರ ಸರ್ಕಾರ ತನ್ನ ವೈಫಲ್ಯವನ್ನ ಮುಚ್ಚಾಕೊಳ್ಳಿಕ್ ಮಾಡ್ತಿರೋ ಪ್ರಯತ್ನ, ಹಿಂದೂ ಕಾರ್ಡ್ ಪ್ಲೇ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಎನ್ಐಎ ತನಿಖೆಗಳಿದೆ. ತನಿಖೆಯಿಂದ ಮತ್ತಷ್ಟು ಸತ್ಯಾಂಶ ಬಯಲಿಗೆ ಬರೋದು ಬಾಕಿ ಇದೆ. ಅಲ್ಲಿವರೆಗೂ ಯಾವುದೇ ಪಕ್ಷದ ರಾಜಕೀಯ ನಾಯಕರಾದ್ರೂ ಕೂಡ ತಾಳ್ಮೆಯಿಂದ ಮಾತನಾಡ್ಲಿಕ್ಕೆ ಸಾಧ್ಯ ಆದ್ರೆ ಸತ್ಯಾಂಶವನ್ನ ಮಾತ್ರ ಮಾತನಾಡಿ. ದೇಶದ ಬಗ್ಗೆ ಹಾಗೆ ದೇಶದ ಇಂಟಿಗ್ರಿಟಿ ಬಗ್ಗೆ ಮಾತನಾಡಿದ್ರೆ ಪಾಕಿಸ್ತಾನ ಟೆಲಿವಿಷನ್ ಅಲ್ಲಿ ಹೀರೋ ಆಗ್ಬೋದು. ಆದ್ರೆ ನಿಮಗೆ ಓಟ್ ಹಾಕೋ ಜನರ ಮುಂದೆ ನೀವು ವಿಲನ್ ಆಗ್ತೀರಿ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಆಶಿಸ್ತಾ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ನಾವೆಲ್ಲಿ ಕೊಟ್ಟಿದ್ದು ಕೇವಲ 2 ಸಾಕ್ಷ್ಯ ಮಾತ್ರ. ಆದ್ರೆ 26 ಮಂದಿ, ಬರೋಬ್ಬರಿ 26 ಮಂದಿಯ ಕುಟುಂಬಸ್ಥರು ಕೂಡ ಹೇಳುವಾಗ ಇದೇ ವಿಚಾರ ಹೇಳಿ ಕಲ್ಮಾ ಓದ್ಲಿಕ್ಕೆ ಹೇಳಿದ್ರು. ಯಾವಾಗ ಪ್ರಾಣ ಉಳಿಸ್ಕೊಳ್ಳೋ ಪ್ರಯತ್ನವಾಗಿ ನಾವು ಮುಸಲ್ಮಾನರು ಅಂತ ಹೇಳಿ ಅನಿವಾರ್ಯವಾಗಿ ಕೆಲವರು ಹೇಳಿದ್ರು, ಅವರ ಬಟ್ಟೆಯನ್ನ ಬಿಚ್ಚಿಸಿ ಧರ್ಮವನ್ನ ಪರೀಕ್ಷೆ ಮಾಡಿದ್ರು ಅಂತ ಹೇಳಿ ಸಾವಿನ ಮನೆಯಲ್ಲಿ ಸುಳ್ಳು ಹೇಳೋ ಪ್ರಯತ್ನ ಮಾಡ್ತಾರೆ. ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದೀರಿ ಗಮನಿಸಿರ್ತೀರಿ, ಒಬ್ಬ 10 ವರ್ಷದ ಪುಟ್ಟ ಬಾಲಕ ಕಣ್ಣು ಮುಂದೆ ತಂದೆ ಸಾವನ್ನಪ್ಪಿದ್ದನ್ನ ಗಮನಿಸಿದ ಆ ಬಾಲಕ ಮಾತನಾಡಿದ್ದಾನೆ. ಸೂರತ್ನವನವನು ಹಿಂದೂಗಳನ್ನ ಸಪರೇಟ್ ಆಗಿ ನಿಲ್ಲಿಸಿ ಒಬ್ಬೊಬ್ಬರನ್ನೇ ಹುಡುಕಿ ಹತ್ಯೆ ಮಾಡಿದ್ರು. ತಿಮ್ಮಾಪುರ ಸಾಹೇಬ್ರು ಸ್ವಲ್ಪ ರಿಸರ್ಚ್ ಅನ್ನ ಹೆಚ್ಚು ಮಾಡಬೇಕು, ಇಲ್ಲ ರಿಸರ್ಚ್ ಮಾಡೋರ್ನ ಪಕ್ಕದಲ್ಲಿ ಇಟ್ಕೊಂಡು ಮಾತನಾಡಬೇಕು. ಪಾಕಿಸ್ತಾನ ಕೈವಾಡದ ಬಗ್ಗೆ ಮುಖ್ಯಮಂತ್ರಿಗಳೇ ಪ್ರಶ್ನೆ ಮಾಡ್ತಾರೆ. ಖುದ್ದು ರಾಜ್ಯದ ಮುಖ್ಯಮಂತ್ರಿಗಳು ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಬೇಡ ಅಂತಾರೆ. ಎಲ್ಲವನ್ನ ಕೂಡ ಅನುಮಾನದಲ್ಲೇ ನೋಡೋ ಈ ಮಂದಿಗೆ ಏನ್ ಹೇಳು? ಹಿಂದೂ ಅಂತ ಧರ್ಮ ನೋಡಿಲ್ಲ ಅಂತ ವಾದ ಮಾಡ್ತಾರೆ.
ಪ್ರೀತಿ ಪಾತ್ರರನ್ನ ಕಳೆದುಕೊಂಡವರು ಹಾಗಾದ್ರೆ ಸುಳ್ಳು ಹೇಳಿದ್ರ ತಿಮ್ಮಾಪುರ ಅವರು? ಅಲ್ಲಿದ್ದವರು ಬಿಜೆಪಿ ಕಾರ್ಯಕರ್ತರು ಅಲ್ಲ, ಕೇಂದ್ರ ಸರ್ಕಾರವನ್ನ ಬೆಂಬಲಿಸುವವರು ಅಲ್ಲ, ಅಥವಾ ನಿಮ್ಮ ಪಕ್ಷವನ್ನ ವಿರೋಧ ಮಾಡುವವರು ಅಲ್ಲ. ಅಲ್ಲಿದ್ದವರು ಅಮಾಯಕ ನಾಗರಿಕರು, ಹಿಂದೂಗಳು. ಆ ಸಂದರ್ಭದಲ್ಲಿ ನರಕವನ್ನ ಕಣ್ಣಾರೆ ಕಂಡು, ತಮ್ಮ ಮನೆಯ ಮಂದಿ ಪ್ರಾಣವನ್ನ ಕಳೆದುಕೊಳ್ತಾ ಇರೋದನ್ನ ಕಣ್ಣಾರೆ ಕಂಡು ಪ್ರಾಣ ಉಳಿಸ್ಕೊಂಡು ಬಂದವರು. ಅವರಿಗೆ ಸುಳ್ಳು ಹೇಳಿ ಯಾರನ್ನು ಮೆಚ್ಚಿಸುವ ಅನಿವಾರ್ಯತೆ ಇಲ್ಲ. ಆದ್ರೆ ಇಲ್ಲಿ ಕೂತು ಮಾಧ್ಯಮಗಳು ಕೇಳೋ ಪ್ರಶ್ನೆಗೆ ತಿಮ್ಮಾಪುರೆ ಅಂತ ಜವಾಬ್ದಾರಿಯುತ ಸಚಿವರು ಹೇಳ್ತಾರೆ, ಹಿಂದೂಗಳು ಅಂತ ಹುಡುಕಿ ಐಡಿ ಕಾರ್ಡ್ ನೋಡ್ಕೊಂಡು ಕೊಡ್ಲಿಕ್ಕೆ ಉಗ್ರಗಾಮಿಗಳಿಗೆ ಟೈಮ್ ಇರುತ್ತಾ ಅಂತ ಹೇಳಿ. ನೀವು ದಯಮಾಡಿ ಟೈಮ್ ಮಾಡಿಕೊಂಡು ವಾಸ್ತವ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಂತರದಲ್ಲಿ ಮಾತನಾಡಿ. ಇದ್ರ ಜೊತೆಗೆ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಯಾಕೆ ಅಂತ ಪ್ರಶ್ನೆ ಮಾಡು. ಉಗ್ರವಾದಿಗಳಿಗೂ ಅಲ್ಲಿ ಬಂದು ನರಮೇಧ ನಡೆಸಿದ ಉಗ್ರರಿಗೂ ಪಾಕಿಸ್ತಾನಕ್ಕೂ ಲಿಂಕ್ ಇದೆಯಾ ಅಂತ ಪ್ರಶ್ನೆ ಮಾಡು. ಇದ್ರ ಬಗ್ಗೆ ಕೂಡ ಕೆಲ ರಾಜಕೀಯ ನಾಯಕರು ಆಕ್ಷೇಪ ಮಾಡ್ತಿದ್ದಾರೆ. ಅಂಥವರಿಗೆ ಕಾಶ್ಮೀರದಲ್ಲಿ ನರಮೇಧ ನಡೆಸಿದ ಉಗ್ರವಾದಿಗಳಿಗೂ ಕಾಶ್ಮೀರಕ್ಕೂ ಲಿಂಕ್ ಇದೆ ಅನ್ನೋದಕ್ಕೆ ಅತಿ ದೊಡ್ಡ ಸಾಕ್ಷ್ಯ ಲಭ್ಯವಾಗಿದೆ. ರಕ್ತ ಪಿಪಾಸುಗಳ ಬಳಿಯಲ್ಲಿ ಪಾಕಿಸ್ತಾನದ ಐಡಿ ಕಾರ್ಡ್ಗಳು ಪತ್ತೆಯಾಗಿದೆ. ಎನ್ಕೌಂಟರ್ನಲ್ಲಿ ಹತನಾದ ಜಹೀರ್ ಅಹಮದ್, ಈತನ ಐಡಿ ನೆನೆ ತಾನೇ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ಹೊತ್ತಿನಲ್ಲಿ ತೋರಿಸಿದ್ವಿ. 7 ಗಂಟೆ ಸಮಯದಲ್ಲೇನೆ ಸೋಪುರ ಎನ್ಕೌಂಟರ್ನಲ್ಲಿ ಹತ್ಯೆಗೀಡಾದ ಜಹೀರ್, ಆತನ ಐಡಿ ಕಾರ್ಡ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಬರೆದಿದೆ ಪಾಕಿಸ್ತಾನದಿಂದಲೇ ಬಂದು ಭಾರತದ ಭೂಮಿಯಲ್ಲಿ ಭಾರತೀಯರ ರಕ್ತವನ್ನ ಚೆಲ್ಲಿ ಹೋಗಿದ್ದಾನೀತ. ಈತನ ಜೊತೆಯಲ್ಲೇ ಗುಲಾಂ ಸಬೀರ್, ಈತನ ಐಡಿ ಕಾರ್ಡ್ ಕೂಡ ಸಿಕ್ಕಿದೆ. ಈತನ ಐಡಿ ಕಾರ್ಡ್ ಅಲ್ಲೂ ಇರೋದು ಪಾಕಿಸ್ತಾನನೇ. ಆದ್ರೆ ಪಾಕಿಸ್ತಾನದ ಜೊತೆಯಲ್ಲಿ ಆನ್ ದ ಟೇಬಲ್ ಮಾತುಕತೆ ಆಗ್ಬೇಕಂತೆ ಕಾಶ್ಮೀರದ ಕಾಂಗ್ರೆಸ್ನ ಅಧ್ಯಕ್ಷರಿಗೆ. ಈತನೂ ಕೂಡ ಪಾಕಿಸ್ತಾನದ ಪ್ರಜೆ ಅನ್ನೋ ದೃಢಪಟ್ಟಿದೆ. ಮತ್ತೋರ್ವ ಉಗ್ರ ಸನಮ್ ಜಾಫರ್, ಈತನ ಡೀಟೇಲ್ಸ್ ಕೂಡ ಲಭ್ಯವಾಗಿದೆ. ಹೀಗೆ 3 ಉಗ್ರಗಾಮಿಗಳು ಪಾಕಿಸ್ತಾನದವರು ಅಂತ ಗೊತ್ತಾದ್ಮೇಲೆ ಈಗಲೂ ಕೂಡ ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ, ಶಾಂತಿಯ ಮಾತುಕತೆ ನಡೆಸೋಣ, ಯುದ್ಧ ಅನಿವಾರ್ಯ ಅಲ್ಲ, ಪಾಕಿಸ್ತಾನವನ್ನ ದೂಷಿಸೋದು ಕೇಂದ್ರ ಸರ್ಕಾರ ತನ್ನ ವೈಫಲ್ಯವನ್ನ ಮುಚ್ಚಾಕೊಳ್ಳಿಕ್ ಮಾಡ್ತಿರೋ ಪ್ರಯತ್ನ, ಹಿಂದೂ ಕಾರ್ಡ್ ಪ್ಲೇ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಎನ್ಐಎ ತನಿಖೆಗಳಿದೆ. ತನಿಖೆಯಿಂದ ಮತ್ತಷ್ಟು ಸತ್ಯಾಂಶ ಬಯಲಿಗೆ ಬರೋದು ಬಾಕಿ ಇದೆ. ಅಲ್ಲಿವರೆಗೂ ಯಾವುದೇ ಪಕ್ಷದ ರಾಜಕೀಯ ನಾಯಕರಾದ್ರೂ ಕೂಡ ತಾಳ್ಮೆಯಿಂದ ಮಾತನಾಡ್ಲಿಕ್ಕೆ ಸಾಧ್ಯ ಆದ್ರೆ ಸತ್ಯಾಂಶವನ್ನ ಮಾತ್ರ ಮಾತನಾಡಿ. ದೇಶದ ಬಗ್ಗೆ ಹಾಗೆ ದೇಶದ ಇಂಟಿಗ್ರಿಟಿ ಬಗ್ಗೆ ಮಾತನಾಡಿದ್ರೆ ಪಾಕಿಸ್ತಾನ ಟೆಲಿವಿಷನ್ ಅಲ್ಲಿ ಹೀರೋ ಆಗ್ಬೋದು. ಆದ್ರೆ ನಿಮಗೆ ಓಟ್ ಹಾಕೋ ಜನರ ಮುಂದೆ ನೀವು ವಿಲನ್ ಆಗ್ತೀರಿ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಆಶಿಸ್ತಾ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಗಡಿ